ಬೆಂಗಳೂರಿನಲ್ಲಿ 6 ಕೋಟಿ ಮೌಲ್ಯದ ನಕಲಿ ಔಷಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸೋಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡೋಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿರೋದು. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ರಾಮನಗರದ ಬಿಡದಿಯಲ್ಲಿ ನಕಲಿ ಔಷಧ ದಂಧೆ ನಡೀತಾ ಇದೆ. ಎಲ್ಲರಿಗೂ ಇದು ದೊಡ್ಡ ಚಿಂತೆಯಾಗಿತ್ತು. ಯಾರು ಕೂಡ ಚಿಂತೆಗೆ ಒಳಪಡುವಂತ ಅಗತ್ಯ ಇಲ್ಲ. ವಿಚಾರ ಬೆಳಕಿಗೆ ಬಂದಿದೆ. ಮಾಹಿತಿ ಬಂದ ತಕ್ಷಣ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಕಲಿ ಔಷಧವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ವಲ್ಪ ತಡವಾದರೂ ಔಷಧ ಬೇರೆಡೆಗೆ ಸ್ಥಳಾಂತರ ಮಾಡ್ತಾ ಇದ್ರು ಅಂತ ಸಚಿವ ಯುಟಿ ಖಾದರ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ಕೋಟಿ ಮೌಲ್ಯದ ನಕಲಿ ಔಷಧ ಪತ್ತೆ ಪ್ರಕರಣದ ಬಗ್ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಟ್ಟಿರೋದು. ರಾಮನಗರದ ಬಿಡದಿಯಲ್ಲಿ ನಕಲಿ ಔಷಧಿ ದಂಧೆ ನಡೀತಾ ಇತ್ತು. ಡ್ರಗ್ ಡಿಪಾರ್ಟ್ಮೆಂಟ್ ಬಹಳ ಗಂಭೀರವಾಗಿ ತಗೊಂಡಿದೆ. ನಾನು ಬಹುಶಃ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಕಮಿಷನರ್ ಅವರಿಗೂ ಎಲ್ಲ ನಮ್ಮ ಆ ಒಂದು ತಪಾಸಣೆಗೆ ಹೋದಂಥ ನಮ್ಮ ಅಧಿಕಾರಿಗಳು ಮತ್ತು ನಮಗೆ ಲೋಕಲಿ ಸಹಾಯ ಮಾಡಿದಂಥ ಆ ಬೀಟ್ ಪೊಲೀಸ್ ಮತ್ತು ಇನ್ನಿತರ ಅಧಿಕಾರಿಗಳು ನಾನು ಅವರನ್ನು ಪ್ರಶಂಸಿಸಿ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ನಮಗೆ ಇವತ್ತು ಈ ರೀತಿಯ ಇದು ನಮ್ಮ ಸಂಬಂಧ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಬೀಟ್ ಪೊಲೀಸ್ನವರು ಇಂತೆಲ್ಲ ಒಂದು ಸಹಾಯ ಮಾಡಿದ್ದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಅವರಿಗೆ ವಿಶೇಷವಾದ ಒಂದು ಪ್ರಶಸ್ತಿಯನ್ನು ಮುಂದಿನ ದಿನ ಅವರಿಗೆ ನಾವು ಕೊಡ್ತೇವೆ, ಬಹುಮಾನವನ್ನು. ಅಲ್ಲಿ ನಮ್ಗೆ ಯಾರು ಮಾಹಿತಿ ಕೊಟ್ಟಿರ್ತಾರೆ ಇದೆ ಅಂತೇಳಿ ಅದಕ್ಕೆ ಅನುಗುಣವಾಗಿ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟವರಿಗೆ ಆ ಒಂದು ಬಹುಮಾನವನ್ನು ನಾವು ಅದನ್ನು ಅವರಿಗೆ ಕೊಡ್ತೇವೆ ಮುಂದಿನಗಳಲ್ಲಿ. ಏನಾದ್ರು ಕ್ಯಾಶ್ ಪ್ರೈಸ್ ಕೊಡಬೇಕಂತ ಇದೆ. ಮೆಡಿಕಲ್ ಶಾಪ್ಗಳಿರ್ಬೋದು ಅಥವಾ ಅದನ್ನ ಸರಬರಾಜು ಮಾಡ್ತಕ್ಕಂಥ ಕಂಪನಿಗಳಿರ್ಬೋದು, ಅವರಿಗೆ ಏನಾದರೂ ಇಂಟಿಮೇಷನ್ ನೋಟಿಸ್ ಕೊಡುವಂಥದ್ದಾಗುತ್ತೆ. ಅದನ್ನೀಗ ಆವತ್ತು ನಾವು ಎಲ್ಲೆಲ್ಲಿ ಹೋಗಿದ್ದೆ ಏನಂತ ಮಾಹಿತಿ ನಮಗೆ ಸಿಗ್ತದೆ. ಅದಕ್ಕೆ ಈಗ ನಮ್ಮ ರಾಮನಗರ SP ಅವರು ಅದನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನೀವೇನು ಹೇಳಿದ್ದೀರಿ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸ್ಪೆಷಲ್ ಟೀಮ್ ಒಂದು ಪೊಲೀಸ್ ಇಲಾಖೆ ಮತ್ತು ಡ್ರಗ್ದು ಒಂದು ಸ್ಪೆಷಲ್ ಟೀಮನ್ನು ಇವತ್ತು ನಾವು ಇದಕ್ಕಾಗೇ ಮಾಡಬೇಕಂತ ಹೇಳಿಕೊಂಡು ನಾವು ಇವತ್ತು ಆಲೋಚನೆ ಮಾಡಿ ಅದನ್ನು ರಿಕ್ವೆಸ್ಟ್ ಮಾಡ್ತೇವೆ. ಜಾಯಿಂಟ್ ಟೀಮ್, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಅದೇ ಹೇಳಿದೆ ಅಲ್ಲ, ಯಾವ ಆಸ್ಪತ್ರೆ, ಯಾವ ಫಾರ್ಮಸಿಟಿ ಶಾಪ್, ಇದರ ಮಧ್ಯೆ ಬರುವಂತ ಏಜೆಂಟ್ ಯಾರು, ಇದರ ಮಧ್ಯೆ ತೆಗೆದುಕೊಂಡ ವೆಹಿಕಲ್ ಯಾವುದು, ಮತ್ತು ಅಲ್ಲಿಂದ ಬರುವಂತ ಡೆಹ್ರಾಡೂನ್ ಮತ್ತು ಹಿಮಾಚಲಿಂದ ಮತ್ತು ಇಲ್ಲಿಗೆ ಯಾವ ವೆಹಿಕಲ್ ಅಲ್ಲಿ ಬರ್ತದೆ, ಅದು ಲಾಜಿಸ್ಟಿಕ್ಸ್ ಯಾರು, ಮುಟ್ಟುವಸುವವರು ಯಾರು, ಇವರೆಲ್ಲರಿಗೂ ಬಂದು ಸೇರ್ತಾರೆ. ನಮಗೆ ಎಲ್ಲರ ಆರೋಪಿಗಳು ಇದರಲ್ಲಿ ಮಾಡಲೇಬೇಕಲ್ಲ. ಹೌದು, ಸ್ಯಾಂಪಲ್ ತಗೊಂಡು ಬರ್ತಾರೆ, ಮಾಡೇ ಮಾಡ್ತೇವೆ. ಅದೀಗ ಒಂದು ಈಗ ಅವರು ಹೇಳಿದ್ದ ಪ್ರಕಾರ ಇವತ್ತು ಲಾಸ್ಟ್ 5 ಮಂತ್ ಹೇಳ್ತಾರೆ. ಅದು ನಮಗೆ ನಂಬಲಿಕ್ಕೆ ಆಗುದಿಲ್ಲ. ಅದೆಲ್ಲ ಕೂಡ ತನಿಖೆಯಲ್ಲಿ ಬರ್ತದೆ. ತನಿಖೆ ಮಾಡಿ ಅದು ನಮಗೆ ಸತ್ಯ ಬರುತ್ತೆ. ಅದಕ್ಕೆ ನಾವು ಸಮರ್ಪಕ ತನಿಖೆ ಆಗಬೇಕಂತ ಹೇಳ್ಕೊಳ್ಳೋದು. ಮತ್ತು ಯಾಕೆಂದ್ರೆ ಇದು ಇಷ್ಟೆಲ್ಲ ಇದ್ದ ಕಾರಣ ಇದಕ್ಕೆ ಸ್ಪೆಷಲ್ ಟೀಮ್ ಮಾಡೋದು ಅದರ ಹಿಂದೆ ಹೋಗಿ ಅದನ್ನೇ ಫಾಲೋ ಮಾಡ್ತಾರೆ. ಇಲ್ಲದೆ ಬೇರೆ ಬೇರೆ ಕೆಲಸ ಇದ್ದಾಗ ಇದು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ಇದಕ್ಕೆ ಸ್ಪೆಷಲ್ ಟೀಮೇ ಬೇಕು, ಒಂದು ಲಾಜಿಕ್ ಹ್ಯಾಂಡಿಗೆ ಬರಬೇಕು. ಮತ್ತು ಆಕ್ಚುಲಿ ಏನು ಯಾವ ರೀತಿಯ ಮಾಫಿಯಾ ಏನು ನಡೀತದೆ ಮತ್ತು ಇದನ್ನು ಹೇಗೆ ಮಟ್ಟಾಗಬೇಕು, ಏನು ನಾವು ಕಾನೂನು ಚೇಂಜ್ ಮಾಡಬೇಕಾ, ಈ ರೀತಿ ಮಾಫಿಯಾ ಮಾಡುವವರಿಗೆ ನಾವು ಕಠಿಣವಾದ ಶಿಕ್ಷೆಗೆ ಒಳಪಡುವಂತಹ ನಾವು ಕಾನೂನನ್ನೇ ನಾವು ಇವತ್ತು ಚೇಂಜ್ ಮಾಡಬೇಕು. ನಮ್ಗೀಗ ಏನು ಮಾಡೋದು ಗೊತ್ತಿಲ್ಲ. ಅಲ್ಲಿ ಊಟ ಹೋದ್ರೆ ಊಟ ಸರಿ ಇಲ್ಲ, ಇಲ್ಲಿ ಮದ್ದು ಬಂದ್ರೆ ಮದ್ದು ಸರಿ ಇಲ್ಲ. ಎಂತ ಮಾಡೋದು ಈಗ ಅಂತ ನಮಗೆ ದಾಳಿಚೆ ಮಾಡ್ತಿದ್ದೇವೆ. ಇಲ್ಲಿ ಅದೇ ತನಿಖೆಯಲ್ಲಿ ಗೊತ್ತಾಗ್ತದಲ್ಲ. ಈಗ ಹಿಮಾಚಲ ಪ್ರದೇಶದಿಂದ ಕರ್ನಾಟಕ ಬರಬೇಕಾದ್ರೆ ಇದು ಎಲ್ಲಾ ರಾಜ್ಯಕ್ಕೆ ಇದ್ದೇ ಇದೆ. ಇದರಲ್ಲಿ ಇದು ಬಿಗ್ ನೆಟ್ವರ್ಕ್. ಇದು ಬೆಸ್ಟ್ ಪ್ರಾಕ್ಟೀಸ್ ಬೇರೆ ಕಡೆ ಆಗಿ ಇಲ್ಲಿ ಬಂದಿರಬೇಕು. ಇದು ಬೇರೆ ಕಡೆ ಎಲ್ಲ ಹಾಗೆ ಹತ್ತಿರದಲ್ಲಿ ಹಾಗೆ ಇಲ್ಲಿಗೆ ಬಂದಿರಬೇಕು. ಅದೆಲ್ಲ ಸೀಸ್ ಮಾಡಿ ಅದೇ ತನಿಖೆಯಲ್ಲಿ ಬರಬೇಕಲ್ಲ.
ತನಿಖೆಯಲ್ಲಿ ಗೊತ್ತಾಗಬೇಕು. ಎಷ್ಟು ಇದೆ? 3 ಅಲ್ಲಿ ಸಿಕ್ಕಿದವರ ಅಲ್ಲಿ ಎಷ್ಟು ಜನ ಸಿಕ್ಕಿದ್ದಾರೆ? 3 ಜನ. ಅಲ್ಲಿ ಒಬ್ಬರಿಗೆ ಸಿಕ್ಕಿದ ಪ್ರಭು ಅಂತ ಸಿಕ್ಕಿದ್ದಾರೆ. ಅಲ್ಲಿ ನಮ್ಮ ಸ್ಟೇಟ್ ಅವರು ಪ್ರಭು ದೇವ್ 545 4.91 ಯಾರು? ಆಯ್ತು, ತೊಂದರೆ ಇರಲಿ ಅಷ್ಟೇ, ಏನಾಗಬೇಕು. ಇಲ್ಲ ಇಲ್ಲ, ನಮ್ಮ ಅಂದಾಜು ಪ್ರಕಾರ ಏನಿದೆ ನಾವು ತೋರಿಸಿದ್ದೇವೆ. SP ತನಿಖೆ ಬಂದ್ರೆ ನಮಗೆ ಸಂತೋಷ ಅಲ್ಲ, ಜಾಸ್ತಿ ಆದರೆ ನಮ್ಗೇನು ಪ್ರಾಬ್ಲಮ್ ಅದರಲ್ಲಿ. ಅದಕ್ಕಂತ ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಸಪ್ಲೈ ಆಗಿದೆ, ಅಲ್ಲಿ ಎಷ್ಟು ಪೇಷಂಟ್ಗಳು ಚಿಕಿತ್ಸೆ ಪಡೆದಿದ್ದಾರೆ, ಎಷ್ಟು ಜನ ತೀರಿ ಹೋಗಿದ್ದಾರೆ, ಇದನ್ನೆಲ್ಲ ತನಿಖೆ ಮಾಡಬೇಕು. ಅದಕ್ಕೆ ನಾನು ಹೇಳಿದಲ್ಲ. ಇಲ್ಲ, ಮಾಡ್ತೇವೆ, ಅದು ಇಮಿಡಿಯೇಟ್ ತಕ್ಷಣ ಮಾಡ್ತೇವೆ. ಈಗಾಗಲೇ ಒಂದು ಆದೇಶ ಮಾಡಿದ್ದೇವೆ. ವೆಬ್ಸೈಟ್ ಇದೆ ಸರ್, ಇವತ್ತು ಬ್ಲಾಕ್ ಮಾಡ್ತೀವಿ ಫಸ್ಟ್ ಅವರು. ಸೇಫಿಯಾ ವಿಜೆಂಟ್ 2.5 ಇಂಜೆಕ್ಷನ್, ಹಾಗೆಯೇ ಸಾಕಷ್ಟು ಮೌಲ್ಯದ ಔಷಧಿಗಳು ಪತ್ತೆಯಾಗಿದೆ ಎನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. UT ಖಾದರ್ ಕೊಟ್ಟಿರುವಂತ ಮಾಹಿತಿ ಇದು. ಹೆಜ್ಲಾಮ್ ಇಂಜೆಕ್ಟೇಬಲ್ನ 1531 ಬಾಟಲ್ ಅನ್ನು ವಶಕ್ಕೆ ಪಡೆಯಲಾಗಿದೆ. 52,24,537 ಮೌಲ್ಯದ ನಕಲಿ ಔಷಧಿಯನ್ನ ವಶಕ್ಕೆ ಪಡೆಯಲಾಗಿದೆ. ಅವಧಿ ಮುಗ್ದಿರೋದು ಕೂಡ ಇಲ್ಲಿ ಬೆಳಕಿಗೆ ಬಂದಿದೆ. ಸಾಕಷ್ಟು ಪ್ರಮಾಣದಲ್ಲಿ ಔಷಧಿಗಳು ಪತ್ತೆಯಾಗಿದೆ, ನಕಲಿ ಔಷಧಿಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿರೋದು. 27,49,500 ರೂಪಾಯಿ ಮೌಲ್ಯದ 264 ಬಾಟಲ್ ಎಂಬ್ಲಾವಿಯೋದ ವಶಕ್ಕೆ ಪಡೆಯಲಾಗಿದೆ. ನಕಲಿ ಔಷಧಿಗಳ ಮಾರಾಟಕ್ಕೆ ಈಗಾಗಲೇ ಕಡಿವಾಣ ಹಾಕೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಈಗಾಗಲೇ UT ಖಾದರ್ ಕೂಡ ಜೊತೆಯಲ್ಲಿದ್ದಾರೆ. ಈಗಾಗಲೇ ರಾಮನಗರದಲ್ಲಿ ಕೂಡ ಸಾಕಷ್ಟು ಔಷಧಿಗಳನ್ನ ಮುಟ್ಟುಗೋಲನ್ನ ಹಾಕಿ ಅದಕ್ಕೆ ಸಂಬಂಧಪಟ್ಟ ತನಿಖೆ ಮಾಡೋದಕ್ಕೆ SIT ಕೂಡ ರಚನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು UT ಖಾದರ್ ನಮ್ಮ ಜೊತೆ ಹೇಳಿದ್ರೆ, ನಕಲಿ ಏನು ಔಷಧಿ ಕಡಿವಾಣ ಹಾಕೋಕ್ಕೆ ಮುಂದಾಗಿದ್ರಿ, ಏನೆಲ್ಲ ಸಿಕ್ಕಿದೆ ಸರ್? ಈಗ ನಾನು ಹೇಳಿ ನಿಮ್ಗೆಲ್ಲ ಮಾಹಿತಿ ಕೊಟ್ಟಿದ್ದೇನೆ. ಇದು ದೊಡ್ಡ ಮಟ್ಟದ ಗಂಭೀರದ ವಿಚಾರ. ನಕಲಿ ಔಷಧ ಮಾತ್ರ ಅಲ್ಲ, ಇಲ್ಲಿ ತಂದು ಅದನ್ನು ಲೇಬಲ್ ಮಾಡಿ ಮತ್ತೆ ಅದನ್ನು ಸಪ್ಲೈ ಮಾಡಿಕೊಂಡು ಜನರಿಗೆ ಅದು ಕೊಡ್ತಿರೋದು ದೊಡ್ಡ ಮಟ್ಟದ ದುರಂತ ಈ ನಮ್ಮ ಸಾಮಾಜಿಕವಾದ ನಾಗರಿಕ ಒಂದು ಸಮಾಜದಲ್ಲಿ. ಸೊ ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕು. ಈ ಆಸ್ಪತ್ರೆ ಇರುವವರು ಈ ಶಿಕ್ಷಣ ಪಡೆದವರಲ್ವಾ, ಅವ್ರಿಗೆ ಗೊತ್ತಿಲ್ವಾ? ಈ ಫಾರ್ಮಸಿ ಕಂಪನಿ ಎಲ್ಲಿ ಇವತ್ತು ನಡೀತಾ ಇದೆ ತಗೊಂಡೋಗಿದ್ದಾರೆ, ಅವರು ಶಿಕ್ಷಣ ಪಡೆದವರಲ್ಲ, ಅವ್ರಿಗೆ ಗೊತ್ತಿಲ್ವಾ ಇದು ಡೂಪ್ಲಿಕೇಟ್ ಅಂತ ಹೇಳಿ? ಅವ್ರ ಉದ್ದೇಶ ಏನ್ ಸರ್? ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ತರೋದಾ, ಇಲ್ಲ ಅಂತಂದ್ರೆ ಹಣ ಮಾಡೋದ ಅಂತ? ಮೇನ್ ಅವನು ಧರ್ಮಕ್ಕೆ ಯಾಕೆ ಕೆಟ್ಟ ಹೆಸರು ತಲೆ ಕೆಟ್ಟಿದ ಅವನಿಗೆ ದುಡ್ಡು ಮಾಡಬೇಕು ಫಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಈ ರೀತಿ ದುಡ್ಡು ಮಾಡಿದ್ರೆ ಆಗ್ತದ? ಇದು ಜಾಸ್ತಿ ದಿವಸ ಅವನಿಗೆ ನಿಲ್ತದ? ಇದನ್ನು ಆದ ಕಾರಣ ಇವತ್ತು ಇದರ ಬಗ್ಗೆ ಕಂಪ್ಲೀಟ್ ಬರೀ ಅವರು ಮಾತ್ರ ಅಂತಲ್ಲ, ಎಲ್ಲಿ ಫ್ಯಾಕ್ಟ್ರಿ ಇದೆ, ಯಾರು ಇಲ್ಲಿ ಸಪ್ಲೈ ಮಾಡದಂತ ವಾಹನಗಳೇನಿದೆ, ಇಲ್ಲಿ ಬಂದಾಗ ಇಲ್ಲಿ ಯಾರೆಲ್ಲ ಜವಾಬ್ದಾರಿ ಇರ್ತಾರೆ, ಇಲ್ಲಿಂದ ಆ ಒಂದು ನಮ್ಮ ಔಷಧ ಅಂಗಡಿಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಬಂದು ತಕೊಂಡು ಹೋಗುವಂತ ವಾಹನಗಳೇನು, ಇದರ ಮಧ್ಯದೊಂದು ಏಜೆಂಟ್ಗಳು ಯಾರು ಮತ್ತು ಇದೆಲ್ಲ ಮಾಲೀಕರು ಯಾರು, ಎಲ್ಲರ ಮೇಲೆ ಕ್ರಮ ತಗೊಳ್ತೇವೆ. ಯಾವ ರಾಜ್ಯದವರು ಅತಿ ಹೆಚ್ಚಾಗಿ ಇದರಲ್ಲಿ ದಂಧೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಸರ್? ಅಲ್ಲ, ಈಗ ಸದ್ಯಕ್ಕೆ ನಮ್ಮವರ ಇದ್ದಾರೆ ನೋಡುವಾಗ ಇದರಲ್ಲಿ ಇಲ್ಲಿ ಅವರು ಮತ್ತೆ ಎನ್ಕ್ವೈರಿಯಲ್ಲಿ ಗೊತ್ತಾಗ್ತದೆ ಏನಂತ ಹೇಳಿಕೊಂಡು. ಈಗೇನು SIT ತನಿಖೆ ಆಗುತ್ತೆ ಸರ್? ನಾನು ಕೂಡ ಗೃಹ ಸಚಿವರಿಗೆ ಚರ್ಚೆ ಮಾಡಿದ್ದೇವೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿ ಕೂಡ ನಮ್ಮ ಫೋನ್ ಮಾಡಿ ಅಭಿನಂದಿಸಿದ್ರು. ಬಹುಶಃ ಮುಂದಿನ ಅದು ಚರ್ಚೆಗೆ ತಗೊಳ್ತೇವೆ. ಇದಿಷ್ಟು ಆರೋಗ್ಯ ಸಚಿವರಂತ UT ಖಾದರ್ ಅವರ ಮಾತಾಗಿದ್ದು. ರಾಮನಗರ, ಮಂಡ್ಯ ಈ ಕಡೆ ಭಾಗದಲ್ಲಿ ನಕಲಿ ಔಷಧಿಗಳನ್ನ ಮಾರಾಟ ಮಾಡಿ ನಕಲಿ ಬ್ರಾಂಡೆಡ್ಗಳನ್ನ ಸೃಷ್ಟಿಸಿ ಮಾರಾಟವನ್ನ ಮಾಡೋದಕ್ಕೆ ಯತ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತ 5 ಕೋಟಿ ನಕಲಿ ಔಷಧಿಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾರಿದ್ದಾರೆ, ಇದರ ಷಡ್ಯಂತ್ರ ಯಾರು, ಅದಕ್ಕೆ ಬಳಸಿದಂತ ವಾಹನಗಳು ಯಾವುವು, ಅದ್ರ ಹಿಂದೆ ಇರುವಂತಹ ಕಿಂಗ್ ಪಿನ್ಗಳು ಯಾರು, ಎಲ್ಲದರ ಬಗ್ಗೆ ಕೂಡ ತನಿಖೆ ಮಾಡೋದಕ್ಕೆ CM ಮತ್ತೆ ಗೃಹ ಸಚಿವರಿಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿದ್ದಾರೆ. ಆರೋಗ್ಯ ಸಚಿವರು ಈಗಾಗಲೇ SIT ತನಿಖೆಯನ್ನು ಮಾಡಿ ನಕಲಿ ಔಷಧಿಗಳನ್ನ ಜಾಲವನ್ನ ಪತ್ತೆ ಹಚ್ಚೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೀಗಾಗಿ ನಕಲಿ ಔಷಧಿಗಳ ಮಾರಾಟಗಾರರು ಯಾರು ಅನ್ನೋದು ಗೊತ್ತಾಗಬೇಕಿದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಲಂಡಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.